ಸ್ವಲ್ಪ ಜಾಗ ಎರಡು ಹೇಳಿದೆ ಇನ್ನೊಂದು ಎರಡು ಎಲ್ಲಿ ಬೋರ್ಡ್ ಮುಂದೆ ಕಡೆ ಮುಂದೆ ಅಗ್ಲ ಮಾಡಿ ಗೋಮಲಪ್ಪ ಹಿಂದೆ ಕಾಣ್ತಿಲ್ಲ ಒಂಚೂರು ಸೈಡ್ ಹೋಗಿ ಮತ್ತೆ ಅಗ್ಲ ಮಾಡ್ಕೊಳ್ಳಿ ಪ್ರಾಧಿಕಾರ ರಚನೆಗೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ರಚನೆಗೆ ಪಾನ್ ಕಾರ್ಡ್ ಯೋಜನೆಗೆ ಬಡವರ ಹೊಟ್ಟೆ ಮೇಲೆ ಹೊಡೆದ ರಾಜ್ಯ ಸರ್ಕಾರಕ್ಕೆ ಬರೀ ದುಡ್ಡು ಕೊಡುವವರಿಗೆ ದರ್ಶನ ಮಾಡಿಸಲು ಓಡಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ರಾಜ್ಯ ಸರ್ಕಾರದ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ರಚನೆಗೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ರಚನೆಗೆ ಉಳಿಸಿ ಚಾಮುಂಡಿ ಬೆಟ್ಟ ಉಳಿಸಿ ಚಾಮುಂಡಿ ಬೆಟ್ಟ ಉಳಿಸಿ ಕ್ರಮಕ್ಕೆ ರಾಜ್ಯ ಸರ್ಕಾರದ ಕ್ರಮಕ್ಕೆ ಸ್ಮಾರ್ಟ್ ಕಾರ್ಡ್ ಯೋಜನೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರಕ್ಕೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಮಾಡಲು ಓಡಿದ ರಾಜ್ಯ ಸರ್ಕಾರಕ್ಕೆ ಅವೈಜ್ಞಾನಿಕ ಪ್ರಾಧಿಕಾರ ರಚನೆಗೆ ರಾಜ್ಯ ಸರ್ಕಾರ ಶ್ರೀ ಚಾಮುಂಡೇಶ್ವರಿ ದೇವಿ ಅಮ್ಮನವರ ದರ್ಶನಕ್ಕೆ ಏನು ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಮಾಡಬೇಕು ಅಂತ ಮುಂದಾಗಿದೆ ಆ ಕ್ರಮವನ್ನು ಖಂಡಿಸಿ ಹಾಗೂ ಏನು ರಾಜ್ಯ ಸರ್ಕಾರ ಅವಾಗಿನಿಂದ ಚಾಮುಂಡಿ ಬೆಟ್ಟ ಪ್ರಾಧಿಕಾರವನ್ನು ಮಾಡಬೇಕು ಅಂತ ರಚನೆ ಮಾಡಬೇಕು ಅಂತ ಹೊರಟಿದೆ ಅದನ್ನು ಸಹ ವಿರೋಧಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಚಾಮುಂಡಿ ಬೆಟ್ಟ ಒಂದು ಗ್ರಾಮ ಇದೆ, ಅಲ್ಲಿ ಗ್ರಾಮ ಪಂಚಾಯಿತಿ ಇದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಚಾಮುಂಡಿ ಬೆಟ್ಟದ ಚಾಮುಂಡಿ ಅಮ್ಮನ ದರ್ಶನವನ್ನು ಮಾಡಿ ಇದನ್ನು ಮಾಡಿದ್ರು, ಅವರು ಪ್ರತಿಷ್ಠಾಪನೆ ಮಾಡಿದ್ರು. ಅಂಥ ಇದರಲ್ಲಿ ಅವರು ಅವಾಗಿನಿಂದ ಸಹ ಏನು ಚಾಮುಂಡಿ ಬೆಟ್ಟದಲ್ಲಿ ಒಬ್ಬರು ಅರ್ಚಕರಿಂದ ಹಿಡಿದು ಪ್ರತಿಯೊಂದು ವರ್ಗದವರಿಗೂ ಕೆಲಸ ಮಾಡೋರಿಗೂ ಒಂದೊಂದು ಮನೆಗಳನ್ನ ಕೊಟ್ಬಿಟ್ಟು ಒಂದು ಗ್ರಾಮನೇ ಇದೆ. ಈಗ ಸರ್ಕಾರ ಪ್ರಾಧಿಕಾರ ರಚನೆ ಮಾಡಲಿಕ್ಕೆ ಹೋದರೆ ಆ ಬೆಟ್ಟದ ಸುತ್ತಮುತ್ತ 300 ಮೀಟರ್ ಅಂದರೆ 1000 ಅಡಿಗಳು ಏನೂ ಇರಬಾರ್ದು, ಅಲ್ಲಿರೋ ಮನೆಗಳೆಲ್ಲ ಹೊರಟೋಗುತ್ತೆ. ಇದು ನಿಜಕ್ಕೂ ಅವಾಜ್ಞಾನಿಕ. ಜೊತೆಗೆ ಮೈಸೂರಿಗೆ ಸೇರಿದಂತೆ ಚಾಮುಂಡಿ ಬೆಟ್ಟ ಇದೆ, ಅದರಿಂದ ಇದು ಪ್ರಾಧಿಕಾರ ಬೇಕಾಗಿಲ್ಲ. ಈಗಾಗಲೇ ಚಾಮುಂಡಿ ಬೆಟ್ಟ ಧಾರ್ಮಿಕ ದತ್ತಿ ಇಲಾಖೆ, ಮುಜರಾಯಿ ಇಲಾಖೆ ಒಳಪಟ್ಟಿದೆ. ಈಗಾಗಲೇ 100 ಕೋಟಿ ಆದಾಯ ಬರ್ತಾ ಇದೆ. ಅಲ್ಲಿರೋ ದುಡ್ಡನ್ನೇ ಇವರು ಸದ್ಬಳಕೆ ಮಾಡ್ತಾ ಇಲ್ಲ ಸರಿಗೆ. ಅಂಥದ್ರಲ್ಲಿ ಇವರು ಸ್ಮಾರ್ಟ್ ಕಾರ್ಡ್ ಮಾಡಿ ಜನಗಳಿಗೆ ದುಡ್ಡಿರೋರಿಗೆ 10,000, 25,000, 1 ಲಕ್ಷವನ್ನು ಜನಗಳಿಂದ ವಸೂಲಿ ಮಾಡ್ತೀವಿ ಅಂತ ಹೊಡೆದು ಇದು ನಿಜಕ್ಕೂ ಅಗಲದೊಡೆ ಆಗಿದೆ. ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಎಲ್ಲ ಬೊಕ್ಕಸ ಬರಿದಾಗಿದೆ ಜನಗಳಿಗೆ. ಅದನ್ನು ದುಡ್ಡನ್ನ ಮತ್ತೆ ಎಲ್ಲಿ ವಸೂಲಿ ಮಾಡೋದು ಅಂತ ಒಂದು ಕಡೆಯಿಂದ ನೋಡ್ತಾ ಇದೆ. ಚಾಮುಂಡಿ ಬೆಟ್ಟ ಯಾವುದೇ ಒಂದು ಬೆಟ್ಟಗಳು ಮಾಡಿದಂಥ ಉದ್ದೇಶ ಬೆಟ್ಟಕ್ಕೆ ಭಕ್ತಾದಿಗಳು ಕಾಲ್ನಡಿಗೆಗಳಿಗೆ ಬಂದು ಕಷ್ಟಪಟ್ಕೊಂಡು ದರ್ಶನ ಮಾಡಲಿ ಅಂತ. ಅಂಥದ್ರಲ್ಲಿ ಇವರು ಬಡವರು ಎಷ್ಟೊಂದು ಜನ ಹೋಗಿ ದರ್ಶನ ಮಾಡ್ತಾ ಇದ್ದಾರೆ. ಇವರು VIP ದರ್ಶನಕ್ಕೆ 50,000, 1 ಲಕ್ಷ ತಗೊಂಡು ಕೊಟ್ಬಿಟ್ರೆ ಬೇರೆ ಜನಗಳಿಗೆ ಏನಾಗಬೇಕು? ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ.